ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋಣ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಗೈಸ್. ನೋಡಲ್ಲಿ ಏನೋ ಮಾಡ್ತಾಳೆ ಕಿತಾಪತಿ, ಸುಮ್ಮನೆ ಇರಲ್ಲ. ನೋಡಿ ಏನೋ ತಿಂತಾಳ. ಇಲ್ಲ ಏನೋ ಹುಡುಕ್ತಾಳೆ ಗೈಸ್ ಏನಪ್ಪ ಅಂತ ಅಂದರೆ ಜಾಸ್ತಿ ಸ್ವಲ್ಪ ಜನ ಕೇಳಿದ್ರಿ, ಜಾಸ್ತಿ ಯಾಕೆ ರಾಗಿ ಕೊಡ್ತೀರಾ ಪಾರಿವಾಳಗಳಿಗೆ, ಯಾವಾಗಲೂ ರಾಗಿ ಹಾಕ್ತಾ ಇರ್ತೀರಾ ಅಂತ. ಸೊ ರಾಗಿ ಯಾಕೆ ಹಾಕ್ತೀವಿ ಅಂತ ಅಂದರೆ, ಇವಾಗ ಸಮ್ಮರ್ ಟೈಮ್ ಅಲ್ವಾ, ಇವಾಗ ಬೆಂಗಳೂರಲ್ಲಿ ಒಂದು 3-4 ಡೇಸಿಂದ ಮಳೆ ಆಗ್ತಾ ಇರೋದು. ಅಲ್ಲಿವರೆಗೂ ನಿಮಗೆ ಗೊತ್ತು ಎಷ್ಟು ಸೆಕೆ ಇತ್ತು, ಎಷ್ಟು ಬೇಸಿಗೆ ಸಮ್ಮರ್ ಥರ ಇತ್ತಲ್ವ. ಸೊ ಅದಕ್ಕೇ ನಾವು ರಾಗಿ ಹಾಕ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ರಾಗಿ ಏನಂತಾರೆ ದೇಹಕ್ಕೆ ತಂಪು ಅಲ್ವಾ, ರಾಗಿ ದೇಹಕ್ಕೆ ತಂಪು ಅಂತಾರೆ. ಇವಾಗ ನಾವಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ, ಈ ಸಮ್ಮರ್ ಟೈಮಲ್ಲೆಲ್ಲ ರಾಗಿ ಏನಂತ ರಾಗಿ ಹಾಲು, ರಾಗಿ ಅಂಬಲಿ, ಮುದ್ದೆ ಅದೆಲ್ಲ ಬಾಡಿಗೆ ತಂಪು ಕೊಡುತ್ತೆ ಅಂತ ಹೇಳಿ ಅದನ್ನು ಜಾಸ್ತಿ ನಾವು ಇಂಟೇಕ್ ಮಾಡ್ತೀವಲ್ವ. ಸೊ ಅದೇ ಥರ ಪಾರಿವಾಳಗಳಿಗೂ ಅಷ್ಟೇ. ಇವಾಗ ನಾರ್ಮಲ್ ನಾವು ಏನು ಕೊಡ್ತೀವಿ, ಹೆಸರು ಕಾಳು, ಗೋಧಿ, ಆಮೇಲೆ ಕಡಲೆ ಬೀಜ, ಕಡಲೆಕಾಳು ಅದೆಲ್ಲ ಕೊಡ್ತೀವಲ್ಲ. ಕಡಲೆಕಾಳು ಸ್ವಲ್ಪ ಮಟ್ಟಿಗೆ ತಂಪಿರ್ಬೋದು, ಬಟ್ ಅದನ್ನು ಸ್ವಲ್ಪ ಹೀಟೆ. ಸೊ ಈ ಗೋಧಿ ಎಲ್ಲ ಕೊಟ್ಟವಾಗ ಏನಾಗುತ್ತೆ ಸಮ್ಮರ್ ಡೇಸಲ್ಲಿ ಅಂತ ಅಂದರೆ ಜಾಸ್ತಿ ಹೀಟ್ ಆಗುತ್ತೆ ಗೈಸ್. ಅವು ಬಾಡಿನೂ ಒಂಥರ, ಇವಾಗ ಹೆಂಗೆ ಹೇಳೋದು, ಇವಾಗ ಸಮ್ಮರ್ ಟೈಮಲ್ಲಿ ನಾವು ಹೆಂಗೆ ಜಾಸ್ತಿ ಬಿಸಿ ತಿಂದರೆ ಬಾಡಿಯಲ್ಲಿರೋನೇ ಹೀಟ್ ಜಾಸ್ತಿ ಇರುತ್ತೆ. ಸೊ ಇವಾಗ ಏನಾದ್ರು ಮಸಾಲೆ ಆ ಥರದ್ದು ಜಾಸ್ತಿ ತಿಂದಾಗ ಒಂಥರ ಹೊಟ್ಟೆ ಉರಿಯುತ್ತಲ್ವ. ಸೊ ಆ ಥರ ಫೀಲ್ ಆಗುತ್ತೆ. ಸೊ ಹೊಟ್ಟೆ ತಂಪಾಗಿರಲಿ, ಅವರು ತಣ್ಣಗೆ ಫೀಲ್ ಆಗಲಿ ಅಂತ ಹೇಳಿಬಿಟ್ಟು ರಾಗಿ ಕೊಡೋದು ಅಷ್ಟೇ, ಬೇರೆ ಏನಿಲ್ಲ. ಬಟ್ ರಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಅದು ಕೂಲ್ ಇರುತ್ತೆ, ತಂಪು ಕೊಡುತ್ತೆ ದೇಹಕ್ಕೆ ಅಂತ. ಸೊ ಅದಕ್ಕೋಸ್ಕರ ಸಮ್ಮರ್ ಟೈಮಲ್ಲಿ ಆಲ್ಮೋಸ್ಟ್ ನಾವು ಸ್ವಲ್ಪ ದಿನ ಮಾತ್ರ ಏನು ಎಲ್ಲ ಮಿಕ್ಸ್ ಕೊಡ್ತೀವಿ. ಇನ್ನು ಸ್ವಲ್ಪ ದಿನ ಏನು ಮಾಡ್ತೀವಿ ಅಂದರೆ ನಾವು ಮಿಕ್ಸೇ ಮಾಡಿಲ್ಲ, ಆಲ್ಮೋಸ್ಟ್ ಬರೀ ರಾಗಿನೇ ಇರೋದು, ಬೇರೆ ಏನೂ ಕೊಟ್ಟೇ ಇಲ್ಲ. ಸೊ ಇವಾಗ ನೆಕ್ಸ್ಟು ಮತ್ತೆ ಇವಾಗ ಚಳಿಗಾಲ ಶುರು ಆಗುತ್ತಲ್ವ, ಇವಾಗ ಮಳೆ ಮುಗಿದು ಚಳಿ ಶುರು ಆಗ್ತಿದೆ ಅಂತ ಅಂದವಾಗ ಆವಾಗ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತೀವಿ. ಮತ್ತು ಗೋಧಿ, ಹೆಸರು ಕಾಳು, ರಾಗಿ, ಆಮೇಲೆ ಇದೇನು ತರ್ತಿರೋದು ಜೋಳನ, ಮೆಕ್ಕೆಜೋಳ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ಸೊ ಇವಾಗೆಲ್ಲ ಸಮ್ಮರಲ್ಲಿ ಸ್ಟಾಪ್ ಮಾಡ್ತೀವಿ, ಯಾಕಂದರೆ ಮೆಕ್ಕೆಜೋಳನೂ ನಿಮಗೆ ಗೊತ್ತು ತುಂಬ ಹೀಟು, ಬಾಡಿನ ಒಣಗಿಸುತ್ತೆ ಜಾಸ್ತಿ ತಿಂದರೆ. ಸಜ್ಜೆ ಕೂಡ ಆ್ಯಡ್ ಮಾಡ್ತೀವಿ ಅಂತ ಅಂತಾರೆ. ಸೊ ಆ ಟೈಮಲ್ಲೆಲ್ಲ ಆ್ಯಡ್ ಮಾಡ್ತೀವಿ. ಸೊ ಸಮ್ಮರಲ್ಲಿ ಮಾತ್ರ ಜಾಸ್ತಿ ರಾಗಿನೇ ಕೊಡೋದು ಗೈಸ್ ಪಾರಿವಾಳಗೆ, ಅಷ್ಟೇ, ಬೇರೆ ಏನು ರೀಸನ್ಗೂ ಅಲ್ಲ. ರಾಗಿನೂ ಹೆಲ್ತಿಗೆ ಒಳ್ಳೆಯದು. ಸೊ ಅವ್ರದ್ದು ಬಾಡಿ ಕೂಲಾಗಿರಲಿ ಅಂತ ಅಷ್ಟೇ, ಮತ್ತಿನ್ನೇನು ರೀಸನ್ ಇಲ್ಲ. ಸೊ ಬೇರೆ ಅದು ಬಿಟ್ಟು ನೀವು ಬೇರೆ ಟೈಮಲ್ಲಿ ಯಾವಾಗಾದರೂ ಕೊಡಿ, ಸಮ್ಮರಲ್ಲಿ ಮಾತ್ರ ತಣ್ಣೀರು ಮತ್ತು ರಾಗಿ ಮಿಕ್ಸ್ ಮಾಡಬೇಡಿ. ಆಮೇಲೆ ಇದರಲ್ಲಿ ಗೊತ್ತಲ್ಲ, ನಾರ್ಮಲ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಉಗುರು ಬೆಚ್ಚಿ ನೀರು ಹಾಕಬೇಕು, ನಾರ್ಮಲ್ ಎಲ್ಲ ಮಿಕ್ಸಿಂದು ಕಾಳು ಹಾಕಿ ಆವಾಗ ಓಕೆ, ನೋ ಪ್ರಾಬ್ಲಮ್, ನಡೆಯುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಹೆಸರು ಕಾಳೆಲ್ಲ ಕೊಡಬೇಕು ಬ್ರೀಡಿಂಗ್ ಬರೋಕ್ಕೆ. ನೋಡುವ ಟೈಮ್ ಸಿಗುತ್ತಾ, ಹೆಂಗೆ ಏನು ಎತ್ತ ಅಂತ. ಸದ್ಯ ಇವಾಗ 1 ತಿಂಗಳು ಟೈಮ್ ಐತೆ. ಈ ಟೈಮಲ್ಲಿ ಇವಾಗ ಮಳೆ ಇಲ್ಲ ಅಂದರೆ ನೆಕ್ಸ್ಟ್ ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೆಸ್ರು ಕಾಳು ಹಾಕ್ಬಿಟ್ಟು ದಿನ ಇಬ್ಬೊಬ್ಬರನ್ನೇ ಬಿಡಬೇಕು ಅಲ್ವಾ, ಕಪಲ್ನ ಬಿಡಬೇಕು. ಸೊ ಎಲ್ಲರನ್ನೂ ಒಟ್ಟಿಗೆ ಬಿಟ್ಟರೆ ಆಗಲ್ಲ ಕತೆಗಳು. ಸೊ ನೋಡುವ, ಹಂಗೆ ನೆಕ್ಸ್ಟು ಬಿಟ್ಟವಾಗೆಲ್ಲ ಅಪ್ಡೇಟ್ ಮಾಡ್ತೀನಿ ಗೈಸ್. ನಾನು ಕಾಲು ಕೊಟ್ಟು ಅಪ್ಪ ಇವ್ನು ಜೋರಾಗಿ ಕಚ್ತಾನೆ. ನೋಡು ಸಿಟ್ಟು ನೋಡು, ಕಾಲು ಕೊಟ್ಟು ಅಭ್ಯಾಸ ಆಗ್ಬಿಟ್ಟೈತೆ ಗೈಸ್, ಅದಕ್ಕೆ ಹಿಂಗೆ ಬರ್ತಾರೆ. ಆವಾಗ ಕಡಲೆಕಾಳು ಹಿಂಗಿರಿದ್ರೆ ಸಾಕು, ಹಿಂಗೆ ಇಬ್ಬಿಬ್ರು ಇಸ್ಕೊಳ್ಳೋರು, ಹಿಂಗಿರಿದ್ರೆ ಸಾಕು ಇಸ್ಕೊತಾರೆ. ಅದಕ್ಕೆ ಅಷ್ಟೇ ಗೈಸ್. ರಾಗಿ ಯಾಕೆ ಕೊಡ್ತೀವಿ ಅಂತ ಅಂದರೆ ಒಂದಿದೆ ರೀಸನ್ಗೆ, ಬೇರೆ ಏನು ರೀಸನ್ ಇಲ್ಲ, ಓಕೆನಾ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ನಿಮ್ಗೇನಾದರೂ ಬೇರೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.